Hi dear students, today in this video we'll discuss with derivatives. Okay, we'll discuss with the derivatives. Okay, before going to differentiate, okay, we know about derivative. Already we know about limits. Okay, already we know about limit concept. Using this limit concept only, we will think about derivative. That means differentiation. Okay, so here simple concept of derivation is just a change of parameters. Okay, change of parameters, change of one parameter, change of one parameter with respect to another parameter, with respect to another parameter. It is called derivative ಅಂತ ಅರ್ಥ. Okay, another parameter ಅಂದ್ರೆ ಏನು? ಸೊ ಈ ಆಲ್ರೆಡಿ ಕಲ್ತಿರ್ತೀರಿ. ಓಕೆ, ಹೆಂಗೆ ಅಂದರೆ, ಸೊ ನಾವು ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಏನು ಮಾಡಿರ್ತೀವಿ, ಡಿಸ್ಟೆನ್ಸ್ ಒಂದು ಪ್ಯಾರಾಮೀಟರ್ ಅಂತ ತಿಳ್ಕೊಂಡ್ರೆ ಇಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗ್ತಿರ್ತೈತಿ. ಓಕೆ, ಇಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟೈಮ್. ಅದನ್ನ ಏನು ಮಾಡ್ತೇವೆ ನಾವು, ಕ್ಯಾಲ್ಕುಲೇಟ್ ಮಾಡ್ತೇವೆ, ಹೌದಲ್ಲ? ಸೊ ಇದು ಏನು ಒಂದು ಡಿಫ್ರೆನ್ಷಿಯೇಷನ್. ಇದು ಕೂಡ ಏನು ಡೆರಿವೇಟಿವ್. ಅಂದ್ರೇನು, ನಾವು ಒಂದು ಟೈಮ್ ಹಾಗೆ ಮೂವ್ ಮಾಡತ್ತಿದ್ವಿ ಅಂದ್ಕೋರಿ. ಓಕೆ, ಹಾಗೆ ಮೂವ್ ಮಾಡತ್ತಿದ್ವಿ ಯಾಟು ಅಕಾರ್ಡಿಂಗ್ ಟು ಟೈಮ್. ಸೊ ರೀಚ್ ಆಗೋದು ಮೂವ್ ಮಾಡತ್ತೀವಿ ಅಂದರೆ, ಸೊ ನಾವು ಹೆಂಗೆ ರೀಚ್ ಆಗತ್ತೀವಿ ಟೈಮ್ ಪ್ರಕಾರ ಅಂದರೆ 1 ಅವರ್ಗೆ ನಾವು 5 ಕಿಲೋಮೀಟರ್ ಡಿಸ್ಟೆನ್ಸನ್ನ ಕವರ್ ಮಾಡ್ತೇವೆ. ಓಕೆ, 1 ಅವರ್ಗೆ 5 ಕಿಲೋಮೀಟರ್ ಡಿಸ್ಟೆನ್ಸನ್ನ ಕವರ್ ಮಾಡ್ತೇವೆ ಬೈ ವಾಕಿಂಗ್. ಸೊ ನನಗೇನು ಬೇಕು ಅಂದರೆ, ಓಕೆ, ನಾವು ಮೂವ್ ಮಾಡತ್ತೀನಿ 5 ಕಿಲೋಮೀಟರ್ ತನಕ. ಸೊ ಇಲ್ಲಿ 1 ಅವರ್ ಅನ್ನೋದು ಡಿಸ್ಟೆನ್ಸ್, ಹೌದಾ? 1 ಅವರ್ ಅನ್ನೋದೇನು ಡಿಸ್ಟೆನ್ಸ್, 5 ಕಿಲೋಮೀಟರ್ ಅನ್ನೋದೇನು ಟೈಮ್, ಹೌದಾ? ಸೊ ಡಿಸ್ಟೆನ್ಸ್ ಯಾವ ಥರ ಹೊಂಟೈತಿ, ವಿತ್ ರೆಸ್ಪೆಕ್ಟ್ ಟು ಟೈಮು ಚೇಂಜ್ ಆಗತ್ತೈತಿ. ಓಕೆ, ಇಲ್ಲಿ ನೋಡ್ರಿ, ನಾನು ಹಾಗೆ ಮೂವ್ ಮಾಡತ್ತೀನಿ, ಹಾಗೆ ಹೊಂಟೈತಿ. ಸೊ ನನಗೇನು ಬೇಕು, ಈ 1 ಅವರ್ ರೀಚ್ ಆಗ್ತೇನಾ? ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ರೀಚ್ ಆಗ್ತೇನೆ 1 ಅವರ್ ಒಳಗೆ 5 ಕಿಲೋಮೀಟರ್ ರೀಚ್ ಆಗ್ತೀನಿ ಅನ್ಕೋರಿ. ಸೊ ನನಗೇನು ಬೇಕು, 1 ಅವರ್ ಬೇಡ. ಓಕೆ, ನಂಗೆ 20 ಮಿನಿಟ್ಸ್ ಇದ್ದಾಗ ನಾನು ಎಲ್ಲಿದ್ದೀನಿ. ಓಕೆ, ನಾನು 20 ಮಿನಿಟ್ಸ್ ಇದ್ದಾಗ ನಾ ಎಲ್ಲಿರ್ಬೋದು ಅನ್ನೋದನ್ನು ಫೈನ್ ಮಾಡ್ಬೇಕಲ್ಲ. ಓಕೆ, ನಾನು 20 ಮಿನಿಟ್ಸ್ ಇದ್ದಾಗ ಎಲ್ಲಿದ್ದೀನಿ ಅನ್ನೋದು ಬೇಕಲ್ಲ. ಸೊ ಇದು ನೋಡ್ರಿ, ನಾರ್ಮಲ್ ಕರ್ವ್ ಅಲ್ಲ. ಓಕೆ, ಇಟ್ ಈಸ್ ಕರ್ವ್ ಐತಾ, ಇಟ್ ಈಸ್ ನಾಟ್ ನಾರ್ಮಲ್. ಸ್ಟ್ರೇಟ್ ಲೈನ್ ಆಗಿದ್ದರೆ ಈ ಕ್ಯಾನ್ ಈಸಿಲಿ ಇದು ಮಾಡ್ಬೋದು, ಬಟ್ ಇದೇನು ನಾರ್ಮಲ್ ಆಗಿಲ್ಲ ಕರ್ವ್. ಓಕೆ, ಈ ಪಾಯಿಂಟ್ ಒಳಗೆ ನಾ ಏನು ಮಾಡ್ಬೇಕು, ನಾ ಎಲ್ಲಿದ್ದೀನಿ. ಓಕೆ, ಈ ಟೈಮ್ ಒಳಗೆ ನಾ ಎಷ್ಟು ಡಿಸ್ಟೆನ್ಸ್ ರೀಚ್ ಮಾಡೀನಿ ಅನ್ನೋದು ಫೈನ್ ಮಾಡೋದು. ಅದನ್ನ ಹೆಂಗೆ ಫೈನ್ ಮಾಡೋದು? ಸೊ ಇಂಥದ್ದು ನಾವು ಫೈನ್ ಮಾಡೋದು ಏನು, ಡಿಫ್ರೆನ್ಷಿಯೇಷನ್. ಇದನ್ನೇನು ಫೈನ್ ಮಾಡೋದು, ಈ ಪಾಯಿಂಟ್ ಒಳಗೆ ನಾ ಎಲ್ಲಿದ್ದೀನಿ. ಓಕೆ, ಅದನ್ನು ಫೈನ್ ಮಾಡೋದು ಏನಾಗುತ್ತೆ, ಡಿಫ್ರೆನ್ಷಿಯೇಷನ್. ಓಕೆ, ದಿಸ್ ಈಸ್ ಒನ್ ಬೆಸ್ಟ್ ಎಕ್ಸಾಂಪಲ್. ಇದಕ್ಕೇನು ಮಾಡ್ತೀವಿ, ಇದಕ್ಕೆ ಒಂದು ಈ ಲೈನ್ಗೆ ಟ್ಯಾಂಜೆಂಟ್ ಲೈನ್ ಎಳಿತೀವಿ. ಓಕೆ, ಈ ಲೈನ್ಗೆ ಈ ಲೈನ್ ಥ್ರೋನು ಒಂದು ಟ್ಯಾಂಜೆಂಟ್ ಲೈನ್ ಎಳಿತೀವಿ. ಓಕೆ, ಸೊ ಈ ಟ್ಯಾಂಜೆಂಟ್ಗೆ ನಾವು ಒಂದು ಮಟ್ಟಿಗೆ ಸ್ಲೋಪ್ ಹಾಕಿ, ಈ ಟ್ಯಾಂಜೆಂಟ್ಗೆ ಒಂದು ಸ್ಲೋಪ್ ಹಾಕಿ, ದೆನ್ ಏನು ಚೇಂಜ್ ಆಗತೈತಿ. ಓಕೆ, ಒಂದು ಟೈಮ್, ಇನ್ನೊಂದು ಡಿಸ್ಟೆನ್ಸ್. ಇದು ವೆರಿ ಸ್ಮಾಲ್ ಚೇಂಜ್ ಇರ್ತಾವೆ. ಇದೇನಿದೆ, ವೆರಿ ಸ್ಮಾಲ್ ಚೇಂಜ್. ಇಲ್ಲಿ ಟೈಮ್ ಕೂಡ ಏನಾಗಿರ್ತೈತಿ, ವೆರಿ ಸ್ಮಾಲ್ ಚೇಂಜ್. ಅವೆರಡರದ್ದು ರೇಷಿಯೋ, ಸ್ಮಾಲ್ change in distance. Okay, small change in distance with respect to small change in time. ಇವೆರಡರದ್ದು ರೇಷಿಯೋ ಫೈಂಡ್ ಮಾಡಿದ್ರೆ ಅವಾಗ ಈ ಪಾಯಿಂಟ್ ಒಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೀನಿ, ಈ ಟೈಮ್ ಒಳಗೆ 20 ಮಿನಿಟ್ಸ್ ಒಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೀನಿ ಅನ್ನೋದು ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ವಾಟ್ ಡೆರಿವೇಟಿವ್. ಓಕೆ, ಸೊ ದಿಸ್ ಈಸ್ ದ ಮೀನಿಂಗ್. ಇನ್ನು ಸಮ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಓಕೆ, ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ನಾವು ಈಗ ಬಿಸ್ನೆಸ್ ಒಳಗೆ, ಓಕೆ, ಬಿಸ್ನೆಸ್ ಒಳಗೆ ಅವ್ರದ್ದು ಫೈನಾನ್ಷಿಯಲ್ ಇರುತ್ತೆ, ಹೌದಾ? ಆ ಫೈನಾನ್ಷಿಯಲ್ ಪ್ರಾಫಿಟನ್ನು ಯಾವ ಥರ ಗಳಿಸ್ತಾರೆ, ಈ ವರ್ಷಕ್ಕೆ ಇಷ್ಟ ಆತಂದರೆ. ಓಕೆ, 2007 ಒಳಗೆ ಅವ್ರ ಪ್ರಾಫಿಟು 10 crore ಇದ್ದರೆ 2008 ಒಳಗೆ 20 crore ಆಗುತ್ತೆ. ಓಕೆ, ಲೈಕ್ ದಿಸ್ ಏನಾಗುತ್ತೆ, ಅದು ಹೀಗೆ ಈ ಗ್ರಾಫ್ ಇನ್ಕ್ರೀಸ್ ಆಗ್ಕೊಂಡು ಹೋಗ್ತದೆ. ಓಕೆ, ಗ್ರಾಫ್ ಇನ್ಕ್ರೀಸ್ ಆಗ್ಬೋದು ಆಟ್ ಸಮ್ ಪ್ಯಾರಾಮೀಟರ್ ಅಕಾರ್ಡಿಂಗ್ ಟು ದೇರ್ ಫೈನಾನ್ಷಿಯಲ್ ವರ್ಕ್. ಆ ಗ್ರಾಫ್ ಏನಾಗುತ್ತೆ, ಡಿಕ್ರೀಸಿಂಗ್ ಆಗ್ತಾ ಹೋಗ್ತದೆ, ಹೌದಾ? ಸೊ ಅವ್ರು ಏನು ಮಾಡಬೇಕು, ಈ 2020 ಒಳಗೆ ಅವ್ರದ್ದು ಫೈನಾನ್ಷಿಯಲ್ ಗ್ರೋತ್ ಎಷ್ಟು ಇರ್ತೈತಿ ಅಂದರೆ, ಓಕೆ, ಅಕಾರ್ಡಿಂಗ್ ಟು ಟೈಮ್ ದೇರ್ ಫೈನಾನ್ಷಿಯಲ್ ಗ್ರೋತನ್ನು ಫೈನ್ ಮಾಡ್ತಾರೆ ಅವರು. 2020 ಬರ್ತಾರೆ. ಓಕೆ, 2020 ಒಳಗೆ ಸೊ ಅದೇನಾಗಿರ್ತದೆ, ಫೈನಾನ್ಷಿಯಲ್ ಗ್ರೋತ್. ಓಕೆ, ಅವ್ರ ಫೈನಾನ್ಷಿಯಲ್ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದಾ? ಫೈನಾನ್ಷಿಯಲ್ ಪ್ರಾಫಿಟ್ ಮೇಲೆ ಅವ್ರ ಫೈನಾನ್ಷಿಯಲ್ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನೇನು ಮಾಡ್ತಾರೆ, ರೇಷಿಯೋ ಫೈನ್ ಮಾಡಿ. ಓಕೆ, ದಟ್ ಈಸ್ ವಾಟ್ ಫೈನಾನ್ಷಿಯಲ್ ಗ್ರೋತ್
ಫೈನಾನ್ಷಿಯಲ್ ಗ್ರೋತ್ ವಿತ್ ರಿಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಪ್ರಾಫಿಟ್ ಇನ್ ದ ಟೈಮ್. ಹೌದಾ? ಅದರ ಪ್ರಕಾರ ಅವ್ರು ಮಾಡಿದಾಗ ಅವ್ರಿಗೆ ಏನು ಸಿಗ್ತೈತಿ, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್. ಅಂದರೆ 2020 ಒಳಗೆ ನಾವು ಇಷ್ಟು ರೀಚ್ ಆಗ್ತಿದ್ವಿ, ಇಷ್ಟು ರೀಚ್ ಆಗ್ಬೋದು ಅಂತೇಳಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಫೈನಾನ್ಷಿಯಲಿ ಅಂತಂದರೆ. ಇನ್ನು ರಾಕೆಟ್ ಸೈಂಟಿಸ್ಟ್ ಏನು ಮಾಡ್ತಾರೆ, ರಾಕೆಟ್ ಸೈಂಟಿಸ್ಟ್ ವೆಲಾಸಿಟಿ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಓಕೆ, ವೆಲಾಸಿಟಿ ಯೂಸ್ ಮಾಡ್ಕೊಂಡು ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಹೌದಾ? ವೆಲಾಸಿಟಿ ಮ್ಯಾಗೆ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ. ಅದು ಹೆಂಗೆ ರೀಚ್ ಆಗುತ್ತೆ, ಎಷ್ಟು ಪಾಯಿಂಟ್ ಒಳಗೆ ಅವ್ರು ಅಂದ್ಕೊಂಡಿರ್ತಾರೆ. ಹೌದಾ? ಸೊ ಲುಕ್ ಎಟ್ ಹಿಯರ್, ರಾಕೆಟ್ ಲಾಂಚ್ ಮಾಡ್ಬೇಕಾರೆ ಸುದ್ದಿ ಅನ್ಕೊಂಡಾರ ಎಷ್ಟು ಸ್ಪೀಡ್ ಒಳಗೆ ಹೋದರೆ ಅದೊಂದು ಅರ್ತಿಗೆ. ಈಗ ಸೊ ಅರ್ತ್ ಇಲ್ಲಿದೆ, ಅರ್ತಿಂದ ಅವರು ಮೂನ್ ರೀಚ್ ಆಗ್ಬೇಕಾಯ್ತು ಅಂದರೆ, ಹೌದಾ, ಎಷ್ಟು ಸ್ಪೀಡ್ ಒಳಗೆ ಅವರು ರಾಕೆಟ್ ಲಾಂಚ್ ಮಾಡಿದರೆ ಸೊ ಇಟ್ ವಿಲ್ ರೀಚ್ ದ ಮೂನ್. ಅಂದರೆ ಎಷ್ಟು ಟೈಮ್ ಒಳಗೆ ಅದು ಮೂನ್ ರೀಚ್ ಮಾಡ್ತೈತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಹೆಂಗೆ, ಅದು ಯೂಸಿಂಗ್ ಡೆರಿವೇಟಿವ್, ಡೆರಿವೇಟಿವ್ ಓನ್ಲಿ. ಓಕೆ, ಯೂಸಿಂಗ್ ಡೆರಿವೇಟಿವ್ ಅಂದರೆ ಎಷ್ಟು ಇಲ್ಲಿ ವೆಲಾಸಿಟಿ ಕೊಟ್ಟರೆ, ಓಕೆ, ಇಷ್ಟು ವೆಲಾಸಿಟಿ ಕೊಟ್ಟರೆ ಯಾವ ಟೈಮ್ ಒಳಗೆ ಹೋಗಿ ಅದು ಮೂನಿಗೆ ರೀಚ್ ಆಗುತ್ತೆ. ಓಕೆ, ಯಾವ ಟೈಮ್ ಒಳಗೆ ಅದು ಮೂನಿಗೆ ರೀಚ್ ಆಗಬೇಕು, ಅಷ್ಟು ವೆಲಾಸಿಟಿನ ಇದಕ್ಕೆ ಕೊಡಬೇಕು ರಾಕೆಟ್ಗೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಯೂಸಿಂಗ್ ದ ಡೆರಿವೇಟಿವ್. ಓಕೆ, ದಿಸ್ ಈಸ್ ಅ ಸಿಂಪಲ್ ಬೇಸಿಕ್ ಆಫ್ ಡೆರಿವೇಟಿವ್. ಸೊ ಯು ಮಸ್ಟ್ ಹ್ಯಾವ್ ದ ಡೆರಿವೇಟಿವ್ ನಾಲೆಡ್ಜ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಸಮ್ ಪ್ಯಾರಾಮೀಟರ್. ಇಲ್ಲಿ ನಾವು ಜಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದು. ಓಕೆ, ಈ ಎಕ್ಸಾಂಪಲ್ ಯೂಸ್ ಮಾಡ್ಕೊಂಡು ನಾವೀಗ ಡಿಫ್ರೆನ್ಷಿಯೇಷನ್ ಅಂದ್ರೆ ಬೇಸಿಕ್ ಡೆಫಿನೇಷನ್, ಮ್ಯಾಥ್ಸ್ ಒಳಗೆ ಡೆಫಿನೇಷನ್ ಏನು ಬರ್ತೈತಿ, ಓಕೆ, ಮ್ಯಾಥ್ಸ್ ಒಳಗೆ ಡೆಫಿನೇಷನ್ ಏನು ಬರ್ತೈತಿ ಅದನ್ನು ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಸಮ್ ಎಕ್ಸಾಂಪಲ್ಸ್ ಅದಾವ, ವಿ ಕ್ಯಾನ್ ಸಾಲ್ವ್ ಇಟ್. ಓಕೆ, ದಿಸ್ ಈಸ್ ಆಲ್ ಬೇಸಿಕ್ ಅಬೌಟ್ ಡೆರಿವೇಟಿವ್. Okay, this is the definition of the derivative. This one is definition of derivative. Suppose f is a real valued function and a is a point in its domain. Okay, ನಮ್ಗೆ ಗೊತ್ತೈತಿ ಯಾವ ಥರ ಇರ್ತಾವೆ ಪಾಯಿಂಟ್ಸ್, ಫಂಕ್ಷನ್ ಇರ್ತೈತಿ. ಓಕೆ, ಫಂಕ್ಷನ್ ಇದ್ರದ್ದು ಡೊಮೇನ್ ಇರ್ತೈತಿ ಮತ್ತು ಇದ್ರದ್ದು ಕೋಡೊಮೇನ್ ಇರ್ತೈತಿ. ಹೌದಾ? ಡೊಮೇನ್ ಮತ್ತು ಕೋಡೊಮೇನ್ ಈ ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಹೌದಾ? ಈ ಫಂಕ್ಷನ್ನ ಡಿಫೈನ್ ಮಾಡ್ತೀವಿ. ಸೊ ಎ ಅನ್ನೋದು ಒಂದು ಪಾಯಿಂಟ್, ಡೊಮೇನ್ ಒಳಗೆ ಎ ಅನ್ನೋದು ಒಂದು ಪಾಯಿಂಟ್ ಐತಿ. ಓಕೆ, ಸೊ ದ ಡೆರಿವೇಟಿವ್ ಆಫ್ ಎಫ್ ಆಟ್ ಎ ಈಸ್ ಡಿಫೈನ್ಡ್ ಬೈ ಸೊ ಲಿಮಿಟ್ ಆಸ್ ಎಸ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ದ ಲಿಮಿಟ್. ಸೊ ಈ ಲಿಮಿಟ್ ಎಕ್ಸಿಸ್ಟ್ ಇತ್ತಂದರೆ, ಓಕೆ, ಪ್ರೊವೈಡೆಡ್ ದಿಸ್ ಲಿಮಿಟ್ ಎಕ್ಸಿಸ್ಟ್ ಅಂದರೆ ಏನರ್ಥ, ಈ ಲಿಮಿಟ್ ಎಕ್ಸಿಸ್ಟ್ ಇತ್ತಂದರೆ ದೆನ್ ವಿ ಕ್ಯಾನ್ ಸೇ ಡೆರಿವೇಟಿವ್ ಆಟ್ ಪಾಯಿಂಟ್ ಎ ಈಸ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಡೆಫಿನೇಷನ್. ಓಕೆ, ಸೊ ನಾವು ಹೇಳ್ರಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಆಟ್ ಎ ಈಸ್ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಎ. ಈ ಥರ ನಾವು ಏನು ಮಾಡ್ಬೋದು, ಡಿನೋಟ್ ಮಾಡ್ಬೋದು. ಅಂದರೆ ಡೆರಿವೇಟಿವ್ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಡೆರಿವೇಟಿವ್ ಆಟ್ ಎ ಏನಾಗಿರ್ತೈತಿ ಅಂದರೆ ಎಫ್ ಡ್ಯಾಶ್ ಆಫ್ ಎ ಅಂತ ಇರ್ತೈತಿ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಡೆರಿವೇಟಿವ್. ಸೊ ಇದು ಹೆಂಗೆ ಬರ್ತೈತಿ ಅಂದರೆ ಫಂಕ್ಷನ್ ಒಂದು ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾನೆ, ಒಂದು ಗ್ರಾಫ್ ಹಾಕಿ ಒಂದು ಕರ್ವ್ ಇದೆ. ಓಕೆ, ಸಿಂಪಲ್ ಕರ್ವ್ ಇದೆ. ಹೌದಾ? ಒಂದು ಸಿಂಪಲ್ ಕರ್ವ್, ಒಂದು ಎಕ್ಸ್ ಎಕ್ಸಿಸ್ ಇರ್ತೈತಿ, ಒಂದು ವೈ ಎಕ್ಸ್ ಇರ್ತೈತಿ. ಹೌದಾ? ಸೊ ಈ ಎಕ್ಸ್ ಮೇಲೆ ವೈ ಡಿಪೆಂಡ್ ಇರ್ತೈತಿ. ಅದರ ಸಂಬಂಧ ನಾವು ಏನು ಕನ್ಸಿಡರ್ ಮಾಡ್ಬೋದು, ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ತೀವಿ. ಆಲ್ವೇಸ್ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ತೀವಿ. ಅಂದರೆ ವೈ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ವೈಗೆ ಏನಂತೀವಿ, ಡಿಪೆಂಡೆಂಟ್ ವೇರಿಯೇಬಲ್ ಅಂತೀವಿ. ಎಕ್ಸ್ಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತೀವಿ. ಎಕ್ಸ್ಗೆ ಏನಂತೀವಿ, ಇಂಡಿಪೆಂಡೆಂಟ್ ವೇರಿಯೇಬಲ್. ಹೌದಾ? ಸೊ ನೋಡ್ರಿ, ಸಿ ಆಲ್ವೇಸ್ ನಾವೇನು ಮಾಡ್ತೀವಿ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ನ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ ಡಿರೈವ್ ಮಾಡ್ತೀವಿ. ಅದಕ್ಕೆ ನಾವು ಯಾವಾಗಲೂ ಏನು ಬರ್ತೀವಿ, ಡಿ ವೈ ಬೈ ಡಿ ಎಕ್ಸ್. ಅಂದರೆ ದಿಸ್ ಈಸ್ ದ ಡೆರಿವೇಟಿವ್ ಮೀನಿಂಗ್, ಡಿಫ್ರೆನ್ಷಿಯೇಷನ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಫ್ರೆನ್ಷಿಯೇಟ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್, ಓಕೆ, ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ದೆನ್ ವಿ ಗೆಟ್ ಡಿಫ್ರೆನ್ಷಿಯೇಷನ್. ಸೊ ಹಿಯರ್ ನೋಡ್ರಿ ಜಾಮೆಟ್ರಿಕಲ್ ಮೀನಿಂಗ್. ಸೊ ಇದು ಡಿಫ್ರೆನ್ಷಿಯೇಷನ್ ಆಟ್ ಪಾಯಿಂಟ್ ಎ ಒಳಗೆ ನಾವು ಫೈನ್ ಮಾಡ್ಬೇಕು, ಆಟ್ ಪಾಯಿಂಟ್ ಎ ಒಳಗೆ ಫೈನ್ ಮಾಡ್ಬೇಕು. ಸೊ ಇದು ಕರ್ವ್ ಅದ. ಹೌದಾ? ಸೊ ಇದಕ್ಕೆ ನಾ ಏನು ಮಾಡ್ಬೇಕು, ಬರೀ ಟ್ಯಾಂಜೆಂಟ್ ಡ್ರಾ ಮಾಡೋಕೆ ಬರ್ತೈತೆ. ಹೌದಾ? ಇದಕ್ಕೆ ಬರೀ ಏನು ಮಾಡ್ಬೋದು, ನಾನು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಈ ಪಾಯಿಂಟ್ ಒಳಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು. ಹೌದಾ? ಸೊ ಏನಾಗುತ್ತಾ, ಇದು ಡೆರಿವೇಟಿವ್ ಅಂದರೆ ಬರೀ ಈ ಪಾಯಿಂಟಿಂದ ನೆಕ್ಸ್ಟ್ ಸಮ್ ಡಿಸ್ಟೆನ್ಸ್, ಬರೀ ಒಂದು ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಆ ಪಾಯಿಂಟ್ ಒಳಗೆ ಈ ಪಾಯಿಂಟ್ ಏನಾಗಿರ್ತೈತಿ, ಎ ಪ್ಲಸ್ ಎಚ್ ಆಗಿರ್ತೈತಿ. ಆ ಪಾಯಿಂಟ್ ಒಳಗೆ ಏನಿರ್ತೈತಿ, ಈ ಪಾಯಿಂಟ್ ಎ ಪ್ಲಸ್ ಎಚ್ ಆಗಿರ್ತೈತಿ. ಸೊ ಇವೆರಡರದ್ದು ನನಗೆ ಡಿಫ್ರೆನ್ಸ್ ಮತ್ತು ಡಿವೈಡೆಡ್ ಬೈ ಎಚ್ ಮಾಡಿದ್ರೆ ನಮಗೇನು ಸಿಗ್ತೈತಿ, ಲಿಮಿಟ್ ಸಿಗ್ತೈತಿ. ಸೊ ಅದನ್ನು ಏನು ಮಾಡ್ತೀನಿ ನಾ, ಈ ಪಾಯಿಂಟ್ ಒಳಗೆ ಫಂಕ್ಷನ್ ಯಾವ ಥರ ಬರಿಬೋದು, ನಾನು ಈ ಪಾಯಿಂಟ್ ಒಳಗೆ ಎಫ್ ಆಫ್ ಎ ಪ್ಲಸ್ ಎಚ್ ಅಂತ ಬರಿಬೋದು. ಹೌದಾ? ಈ ಪಾಯಿಂಟ್ ಒಳಗೆ
ಎಫ್ ಆಫ್ ಎ, ಅದನ್ನು ನಾನು ಮೈನಸ್ ಎಫ್ ಆಫ್ ಎ ಅಂತ ಬರಿತೀನಿ. ಈ ಪಾಯಿಂಟ್ ಒಳಗೆ ಎಫ್ ಆಫ್ ಎ ಪ್ಲಸ್ ಎಚ್, ಇದ್ರೊಳಗೆ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್, ಎಚ್ ಅನ್ನೋ ಸ್ಮಾಲ್ ಇಂಟರ್ವಲ್ ಚೇಂಜ್ ಆಗೈತಾ. ಸೊ ಇದಕ್ಕೆ ನಾನು ಲಿಮಿಟ್ ತೊಗೊಂಡೆ ಅಂದರೆ ಲಿಮಿಟ್ as s tends to 0, you will get a derivative, that is nothing but this one, limit as s tends to 0 f of a plus h minus f of a divided by h. So limit exist ಆಗಿದ್ರೆ derivative exist at point a, ಅದನ್ನ ನಾನು ಹೇಳ್ತೀನಿ derivative of f of x at a is denoted by f dash of a. ಈ ತರ ಏನು ಮಾಡ್ತಾನೆ ಡಿನೋಟ್ ಮಾಡ್ತೀನಿ, f dash of a ಅಂತ ಡಿನೋಟ್ ಮಾಡ್ತೀನಿ. So in order to check it, just on the example, okay, find the derivative of the function at x equal to 2 of the function in the f of x equal to 3x ಅನ್ನೋ function. So first time ಮಾಡ್ರಿ ನೀವು ಬರ್ಕೊಂಬಿಡು, first given, what is given here, given f of x equal to 3x, it is given, ಹೌದಾ. ಸೊ ಏನು ಕೇಳಿದ್ರೆ find the derivative at x equal to 2 ಅಂತ ಹೇಳಿ, at x equal to ಅಂದ್ರೆ ಏನು, at x equal to 2, ಈ 2 ಅನ್ನೋದೇನ ಎ ಆಗಿರ್ತೈತಿ, ಹೌದಾ. ಸೊ ನಮಗೆ ಗೊತ್ತೈತಿ ಲಿಮಿಟ್ ಡೆಫಿನೇಷನ್ ಏನು, ಲಿಮಿಟ್ ಆಸ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ 2 ಅಂತ ಅರ್ಥ. ಓಕೆ, ಲಿಮಿಟ್ ಎಫ್ ಆಫ್ ಡಿವೈಡೆಡ್ ಬೈ ಎಚ್ ಅಂತ ಅರ್ಥ, ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಎಚ್. ಇದು ಏನು ಲಿಮಿಟ್, ಇದು ಡೆಫಿನೇಷನ್ ಡೆರಿವೇಟಿವ್ದು ಡೆಫಿನೇಷನ್. ಓಕೆ, ನಮ್ಗೆ ಕೊಟ್ಟಿರೋ ಫಂಕ್ಷನ್ ಏನದ ಎಫ್ ಆಫ್ ಎಕ್ಸ್ ಅದ, ಹೌದಾ. ಸೊ ನೋಡ್ರಿ ಆಟ್ ಎಕ್ಸ್ ಈಕ್ವಲ್ ಟು 2 ಅಂತ ಹೇಳ್ಯಾರ, ಆಟ್ ಎಕ್ಸ್ ಈಕ್ವಲ್ ಟು 2 ಅಂದ್ರೆ ಏನು, ಇಲ್ಲಿ ಎ ಜಾಗದಾಗ 2 ಬರ್ತೈತಿ ಅಂತ ಅರ್ಥ, ಎ ಜಾಗದಾಗ ಏನು ಬರ್ತೈತಿ 2 ಬರ್ತೈತಿ ಅಂತ ಅರ್ಥ. ಸೊ ಬಿಫೋರ್ ದ್ಯಾಟ್ ಫಸ್ಟ್ ಏನು ಮಾಡ್ರಿ, ಫಂಕ್ಷನ್ ಒಳಗೆ ಎಫ್ ಆಫ್ 2 ಹಾಕಿರಿ ಏನು ಬರ್ತದೆ ನೋಡಿ, ಚೆಕ್ ಮಾಡಿರಿ. ಎಫ್ ಆಫ್ 2 ಅಂದ್ರೆ ಏನು ಬರ್ತೈತಿ ರೀ, 3 ಇಂಟು 2, 3 ಇಂಟು ಎಕ್ಸ್ ಜಾಗದಾಗ ಏನು ಬರ್ಬೇಕಾ 2 ಬರ್ಬೇಕಾ, ಎಕ್ಸ್ ಜಾಗದಾಗ ಏನೋ 2 ಹಾಕೇನಿ. ಸೊ 3x ಅದ, 3 ಜಾಗದಾಗ ಏನು ಬರ್ಬೇಕು 2 ಬರ್ಬೇಕಾ. ಸೊ ಆನ್ಸರ್ ಏನಾಗುತ್ತೆ 2, 6 ಅದು. ಸಿಮಿಲರ್ಲಿ ಇಲ್ಲಿ ಎಫ್ ಆಫ್ ಎ ಪ್ಲಸ್ ಎಚ್ ಅಂತದ, ಹೌದಾ. ಎಫ್ ಆಫ್ ಎ ಪ್ಲಸ್ ಎಚ್ ಅಂದ್ರೆ ಏನು, ಎಫ್ ಆಫ್ 2 ಪ್ಲಸ್ ಎಚ್ ಅಂತ ಅರ್ಥ. ಎಫ್ ಆಫ್ ಎ ಪ್ಲಸ್ ಎಚ್ ಅಂದ್ರೆ ಏನು, ಎಫ್ ಆಫ್, ಯಾಕೆ ಹೇಳ್ರಿ ಎ ಅಂದ್ರೆ ಏನು ಕನ್ಸಿಡರ್ ಮಾಡತ್ತೀನಿ, ಗಿವನ್ 2 ಅಂತ ಕನ್ಸಿಡರ್ ಐತದ. ಎಫ್ ಆಫ್ 2 ಪ್ಲಸ್ ಎಚ್ ಫಂಕ್ಷನ್ ಏನದ 3x ಅದ, 3 ಇಂಟು ಎಕ್ಸ್ ಜಾಗದಾಗ ಏನು ಹಾಕ್ರಿ 2 ಪ್ಲಸ್ ಎಚ್ ಹಾಕ್ರಿ, ಎಕ್ಸ್ ಜಾಗದಾಗ ಹಾಕ್ರಿ 2 ಪ್ಲಸ್ ಎಚ್, ಹೌದಾ. ಸೊ ನೋಡ್ರಿ ಇದನ್ನು ಬಿಡಿಸಿ ಏನು ಮಾಡ್ತಾ 6 ಪ್ಲಸ್ 3h ಅದು, 6 ಪ್ಲಸ್ 3h. ಸೊ ನಮಗಿರೋ ಡೆಫಿನೇಷನ್ ಏನೋ ಇಲ್ಲಿ ನೋಡ್ರಿ, ಇದು ಡೆಫಿನೇಷನ, ಇದ್ರೊಳಗೆ ಅದನ್ನು ಹಾಕ್ರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ ಏನು ಬರುತ್ತೆ. ಓಕೆ, ಸೊ ನಾವು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3x at x equal to 2 is given by ಏನು, ಲಿಮಿಟ್ as s tends to 0 f of a plus h, ಫೈನ್ ಮಾಡಿ ಬಾ. f of 2 plus h ಅಂದ್ರೆ f of a plus h ದಾಗ ಏನು ಹಾಕ್ಬೇಕಮ್ಮ 6 plus 3h, ಬಿಕಾಸ್ f of a plus h ಐತಿ ಆಲ್ರೆಡಿ ಇಲ್ಲಿ ಬರ್ದವಿ. f of a plus h ಅಂದ್ರೆ 6 plus 3h. ನೆಕ್ಸ್ಟ್ ಮೈನಸ್ ಎಫ್ ಆಫ್ ಎ ಅಂದ್ರೇನ 6, ಎಫ್ ಆಫ್ ಎ ಅಂದ್ರೇನ 6 ಡಿವೈಡೆಡ್ ಬೈ h, ಈಗ ನೋಡ್ರಿ 6 ಪ್ಲಸ್ 3h ಮೈನಸ್ 6 ಅಂದರೆ ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ h ಟೆನ್ಸ್ ಟು 0 3h ಡಿವೈಡೆಡ್ ಬೈ h ಉಳಿತು, 3h ಡಿವೈಡೆಡ್ ಬೈ h ಉಳಿತು, ಹೌದಾ. ಸೊ ಈ h ಕ್ಯಾನ್ಸಲ್ ಆಗಿ ಉಳಿದೇನ ಲಿಮಿಟ್ ಆಸ್ h ಟೆನ್ಸ್ ಟು 0 3 ಉಳಿತೈತಿ. ಸೊ ದೇರ್ ಇಸ್ ನೋ ಟರ್ಮ್, h ಯಾವ ಟರ್ಮ್ ಇಲ್ಲ. ಸೊ ಲಿಮಿಟ್ ಏನಾಗುತ್ತೆ 3 ಆಗುತ್ತೆ, 3 ಆಗುತ್ತೆ. ಸೊ derivative of f of x equal to 3x, okay, at x equal to 2 is 3. So this is the solution. Very simple, okay, very simple examples. One more example. Find the derivative of the function f of x equal to 2x square plus 3x minus 5 at x equal to minus 1. Okay, so we need to find the derivative of the function ಎಲ್ಲಿ at x equal to minus 1. ಇದು ಏನಾಗಿರ್ತೈತಿ a ಆಗಿರ್ತೈತಿ, minus 1 ಅನ್ನೋದು ಏನು a. ಸೊ ಸೊಲ್ಯೂಷನ್ ಗಿವನ್ ಏನು ಕೊಟ್ರ, f of x ಕೊಟ್ರ. f of x ಅನ್ನೋದೇನು 2x ಸ್ಕ್ವೇರ್ ಪ್ಲಸ್ 3x minus 5. ಓಕೆ, ದಿಸ್ ಈಸ್ ಗಿವನ್. ಸೊ ನಾವು at x equal to a ಏನು ಮಾಡ್ಬೇಕು ನಾವು, at x equal to a ಅಂದರೆ x equal to minus 1 ಅದ, ಅಂದರೆ ದಿಸ್ ಈಸ್ ನಥಿಂಗ್ ಬಟ್ a. ಇಲ್ಲಿ ಏನು ಮಾಡ್ಬೇಕು ನಾವು ಡೆರಿವೇಟಿವ್ ಫೈಂಡ್ ಮಾಡ್ಬೇಕು. ಸೊ ಡೆಫಿನೇಷನ್ given, we know that what we know, limits as
h tends to limit as h tends to 0 f of a plus h minus f of a divided by h. ಇದನ್ನು ಫೈಂಡ್ ಮಾಡಿದ್ರೆ ನಮಗೇನು ಸಿಗ್ತೈತಿ, ಡೆರಿವೇಟಿವ್ ಸಿಗ್ತೈತಿ. ಹೌದಾ? ಸೊ ನೋಡ್ರಿ, ಅದಕ್ಕೆ ಎಫ್ ಆಫ್ ಎ ಪ್ಲಸ್ ಎಚ್ ಫೈಂಡ್ ಮಾಡಿಬಿಡ್ರಿ. ಈ ಫಂಕ್ಷನ್ ಒಳಗೆ ಎ ವ್ಯಾಲ್ಯೂ ಹಾಕಿದ್ರೆ ನಮಗೇನು ಸಿಗ್ತೈತಿ, ಈ ಫಂಕ್ಷನ್ ಎಫ್ ಆಫ್ ಎ ಪ್ಲಸ್ ಎಚ್ ಮತ್ತು ಎಫ್ ಆಫ್ ಎ ಸಿಗ್ತೈತಿ. ಸೊ ನಾವು ಎಫ್ ಆಫ್ ಎ ಪ್ಲಸ್ ಎಚ್ ಅಂದರೆ ಎಫ್ ಆಫ್ ಎ ಪ್ಲಸ್ ಎಚ್ ಅಂದರೆ ಎ ಜಾಗದಾಗ ಏನದ -1 ಅದ. ಸೊ ಎಫ್ ಆಫ್ -1 ಪ್ಲಸ್ ಎಚ್, ಎಫ್ ಆಫ್ -1 ಪ್ಲಸ್ ಎಚ್. ಇದನ್ನು ಇದ್ರೊಳಗೆ ಹಾಕ್ರಿ. ಎಲ್ಲಿ 2x² ಪ್ಲಸ್ 3x - 5 ಅದರೊಳಗೆ ಹಾಕ್ರಿ. ಏನಾಗುತ್ತೆ 2 ಹಂಗೆ ಹೇಳ್ರಿ. ಎಕ್ಸ್ ಜಾಗದಾಗ ಏನು ಹಾಕ್ರಿ, ಇದನ್ನು ಯಾವ ಥರ ಬರಿಬೋದು, -1 ಪ್ಲಸ್ ಎಚ್ ಅದ, h - 1 ಬರಿಬೋದಾ, h - 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಜಾಗದಾಗ ಮತ್ತೊಳ್ಳಿ h - 1 -5 ಆ್ಯಸ್ ಇಟ್ ಈಸ್. ಹೌದಾ? ನೆಕ್ಸ್ಟ್ ಎಫ್ ಆಫ್ ಎ ಏನು ಬರ್ತೈತಿ, ಎಫ್ ಆಫ್ ಎ ಅಂದ್ರೇನೆ ಎಫ್ ಆಫ್ -1, ಎಫ್ ಆಫ್ -1. ಹೌದಾ? ಸೊ ಇಲ್ಲಿ ಹಾಕಿ ಈ ಫಂಕ್ಷನ್ ಒಳಗೆ 2 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು -1 -5 ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, -1 ಹೋಲ್ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಇದು 2 -3 -5 ಇದೆಷ್ಟಾಗುತ್ತೆ ಆನ್ಸರ್, 2 -3 -8 ಅಂದರೆ -6 ಆಗುತ್ತೆ. ಇದೆಷ್ಟಾಗುತ್ತೆ, -6 ಬಂತ ಆನ್ಸರ್. ಹೌದಾ? ಸೊ ಇದು ಎಫ್ ಆಫ್ ಎ ಅಂದರೆ ಎಫ್ ಆಫ್ -1, ಎಫ್ ಆಫ್ -1 ಪ್ಲಸ್ ಎಚ್. ಸರಿ ನೋಡ್ರಿ, ನಾವು ಡೆರಿವೇಟಿವ್ ಆಟ್ x equal to -1, at x equal to -1 ಅಂದಾರೆ. ಹೌದಾ? ಸೊ ದೇರ್ ಫೋರ್ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0, ಇಲ್ಲಿ ಈ ಜಾಗದಾಗ ಏನು ಹಾಕ್ರಿ, -1 ಹಾಕ್ರಿ. ಎಫ್ ಆಫ್ -1 ಪ್ಲಸ್ ಎಚ್ ಮೈನಸ್ ಎಫ್ ಆಫ್ -1 ಡಿವೈಡೆಡ್ ಬೈ ಎಚ್. ಹೌದಾ? ಸೊ ಈ ಜಾಗದಾಗ ಏನು ಹಾಕಿದ್ರೆ -1 ಹಾಕಿರ ನಮಗೇನು ಸಿಗುತ್ತೆ, ಡೆರಿವೇಟಿವ್ ಸಿಗುತ್ತೆ. ಸೊ ಜಸ್ಟ್ ರೈಟ್ ಇಟ್. ದೇರ್ ಫೋರ್ ಲಿಮಿಟ್ h tends to 0, ಎಫ್ ಆಫ್ -1 ಪ್ಲಸ್ ಎಚ್ ಅಂದರೆ ಏನು ಬರ್ತಾವೆ, ಇದು ಬರ್ತಾವ, ಇದನ್ನು ಬರ್ರಿ 2 ಇಂಟು h - 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು h - 1 -5. ಹೌದಾ? ಇದು ಎಫ್ ಆಫ್ -1 ಪ್ಲಸ್ ಎಚ್ ಆಯ್ತು. ಅಗೇನ್ ಎಫ್ ಆಫ್ -1 ಆಯ್ತಲ್ಲ, ಎಫ್ ಆಫ್ -1 ಏನು ಬಂದೈತಿ, -6 ಬಂದೈತಿ ಡಿವೈಡೆಡ್ ಬೈ ಎಚ್. ಸೊ ಇದನ್ನು ಏನು ಮಾಡ್ಬೇಕು, ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಸಿಗ್ತೈತಿ, ಆನ್ಸರ್ ಸಿಗ್ತದೆ. ದೇರ್ ಫೋರ್ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0. ಸೊ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು, h - 1 ಹೋಲ್ ಸ್ಕ್ವೇರ್ನ ಬಿಡಿಸ್ರಿ. h - 1 ಹೋಲ್ ಸ್ಕ್ವೇರ್ 2 ಹಂಗೆ ಹೇಳ್ರಿ. h - 1 ಹೋಲ್ ಸ್ಕ್ವೇರ್ ಬಿಡಿಸಿದ್ರೆ h² ಪ್ಲಸ್ 1 -2h. ಹೌದಾ? ಇದನ್ನು ಬಿಡಿಸಿ. ನೆಕ್ಸ್ಟ್ ಇದು ಪ್ಲಸ್ 3h -3, ಇದು -5 ಹಾಗೆ. ಓಕೆ? ಸೊ ಈಗ ನೋಡ್ರಿ, ಈ ಮೈನಸ್ ಆಫ್ ಮೈನಸ್ ಪ್ಲಸ್ 6 ಆತ, whole divided by h as it is, whole divided by h as it is, and therefore limit as h tends to 0. again ಇದನ್ನು ಹೊಳ್ಳಿ ಬಿಡಿಸ್ರಿ, ಏನಾಗುತ್ತಾ 2h² ಪ್ಲಸ್ 2 -4h, ಇಲ್ಲಿ ಪ್ಲಸ್ 3h -3 -8 ಆತ, -8 ಪ್ಲಸ್ 6 -8 ಪ್ಲಸ್ 6 ಎಷ್ಟಾಗುತ್ತೆ ರೀ, -2 ಆತ, whole divided by h. And therefore now limit as h tends to 0, 2h² ಐತಿ, 2 ಪ್ಲಸ್ 2 -2 ಕ್ಯಾನ್ಸಲ್, ಪ್ಲಸ್ 2 -2 ಕ್ಯಾನ್ಸಲ್. ಇಲ್ಲಿ ನೋಡ್ರಿ -4h ಪ್ಲಸ್ 3h ಅದ, ಮೈನಸ್ ಇದನ್ನು ಬಿಡಿಸಿ ನಮಗೆ ಸಿಗುತ್ತೆ -4h ಪ್ಲಸ್ 3h ಅಂದರೆ ಮೈನಸ್ ಸಿಗುತ್ತೆ. ಓಕೆ? 2h² ಮೈನಸ್ h ಡಿವೈಡೆಡ್ ಬೈ h. ಸೊ ಇಲ್ಲಿ ನೋಡ್ರಿ, ಇಲ್ಲಿ h ಇಂದ ಡಿವೈಡ್ ಮಾಡಿದ್ರೆ ಲಿಮಿಟ್ ಆ್ಯಸ್ h ಟೆನ್ಸ್ ಟು 0, 1h ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದು ಎರಡಕ್ಕೂ ಸಪ್ರೇಟ್ ಮಾಡ್ಕೊರೆ ಏನಾಗುತ್ತೆ 2h ಆತ, ಇಲ್ಲಿ -1 ಉಳಿತೈತಿ. ಹೌದಾ? ಇಲ್ಲಿ 2h ಆತ, ಇದು -1. ಹೌದಾ? ಸೊ ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ 0 ಆಗುತ್ತೆ, 0 -1. ಸೊ ಫೈನ್ ಆನ್ಸರ್ ಈಸ್ -1. ಆನ್ಸರ್ ಎಷ್ಟು ಬರ್ತೈತಿ, -1. ಆ್ಯಂಡ್ ದೇರ್ ಪರ್ ಏನು ಹೇಳ್ಬೋದು ಅಂದರೆ the derivative of the function f of x equal to 3x² plus 3x minus 5 at x equal to -1 is -1. ಓಕೆ? ದಿಸ್ ಇಸ್ ದ ಆನ್ಸರ್. ಈ ಥರ ಏನು ಮಾಡ್ಬೇಕು, ಬಿಡಿಸ್ಬೇಕು. ನಾವು ಡೆರಿವೇಟಿವ್ ಯಾವ ಥರ ಬಿಡಿಸ್ಬೇಕು, ಈ ಥರ ಬಿಡಿಸ್ಬೇಕು. ಓಕೆ? ಸೊ ದಿಸ್ ಈಸ್ ದ ಸೊಲ್ಯೂಷನ್. ಜಸ್ಟ್ ವರ್ಕೌಟ್ ಆನ್ ದೀಸ್ ಪ್ರಾಬ್ಲಮ್ಸ್. ಓಕೆ? ಫೈಂಡ್ ದ ಡೆರಿವೇಟಿವ್ ಆಫ್ f of x equal to sin x at x equal to 0. ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಒನ್, ಫೈಂಡ್ ದ ಡೆರಿವೇಟಿವ್ ಆಫ್ f of x
equal to 3, at x equal to 0 and x equal to 3. ಓಕೆ ಇಲ್ಲೇನು ಮಾಡ್ಬೇಕಂದ್ರೆ x equal to 0 ಇದ್ದಾಗ ಡೆರಿವೇಟಿವ್ ಫೈಂಡ್ ಮಾಡ್ಬೇಕು ಮತ್ತು x equal to 3 ಇದ್ದಾಗ ಎರಡೂ ಸೈಡ್ ಏನು ಮಾಡ್ಬೇಕು ನಾವು ಡೆರಿವೇಟಿವ್ ಫೈಂಡ್ ಮಾಡ್ಬೇಕು. ನೆಕ್ಸ್ಟ್ ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2. ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಯಾವುದು ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಲ್ಲಿ ಅಂದರೆ ಆಟ್ ಎಕ್ಸ್ ಈಕ್ವಲ್ ಟು 10 ಇದ್ದಲ್ಲಿ ಫೈಂಡ್ ಮಾಡ್ಬೇಕು. ನೆಕ್ಸ್ಟ್ ಒನ್ ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಟ್ ಎಕ್ಸ್ ಈಕ್ವಲ್ ಟು 1. ಸೊ ಇದು ನೋಡ್ರಿ, ಟ್ರೈ ಟು ಸಾಲ್ವ್ ದೀಸ್ ಕ್ವಶನ್ಸ್. ಓಕೆ, ಲೆಟ್ ಮಿ ಸ್ಟಾಪ್ ಹಿಯರ್. In the next class I will discuss with the geometrical interpretation of derivative. Okay, and then we will discuss some important formulas and important derivatives. Okay, we will discuss some important derivative. So let me stop here. Thank you.